ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಧಾರಾವಾಹಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾನ್ಯತಾ ಮತ್ತು ಸೆಕ್ಸನ್ ರಾಮಾಚಾರಿಯನ್ನು ಕಟ್ಟಿ ಹಾಕಿರ್ತಾರೆ. ಆಗ ಮಾನ್ಯತಾ, ನೋಡಿದ್ಯಾ ರಾಮಾಚಾರಿ, ನನ್ನ ಬೀಗರು ಎಷ್ಟು ಒಳ್ಳೆಯವರು ಅಂತ. ನಾನು ಒಂದು ಸಹಾಯ ಕೇಳಿದೆ ಅಷ್ಟೇ, ಏನು ಅಂತ ಕೇಳ್ದೇನೆ ಒಪ್ಕೊಂಡ್ಬಿಟ್ರು. ನಿನ್ನ ಸಾಯಿಸಬೇಕು ಅಂತ ಹೇಳಿದೆ ಅಷ್ಟೇ, ಅದಕ್ಕೆ ಪ್ಲ್ಯಾನ್ ಮಾಡಿ ನಿನ್ನ ಇಲ್ಲಿಗೆ ಕರೆಸ್ಕೊಂಡ್ರು ಅಂತ ಮಾನ್ಯತಾ ಹೇಳ್ತಾಳೆ. ಆಗ ಸೆಕ್ಸನ್, ಅದಕ್ಕೆ ನಾನು ನಿನ್ನ ಮನೆಗೆ ಈ ರಾಜಿನ ನಾನೇ ಕಳಿಸ್ಕೊಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ರಾಜಿ ಹೇಳ್ತಾಳೆ, ನಾನು ಅಯ್ಯೋ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಸೇರಿಕೊಂಡೆ. ನಾ ಮಾಡಿದ ನಾಟಕದಲ್ಲಿ ನೀನು ನಿನ್ನ ಹೆಂಡತಿ ಯಾಮಾರ್ಬಿಟ್ರಿ. ಆದರೆ ಅಲ್ಲೊಬ್ಬ ಗುಂಡುಕಿದನಲ್ಲ ಮುರಾರಿ, ಅವನು ಮಾತ್ರ ನನ್ನ ಮೇಲೆ ಸಂದೇಹಪಟ್ಟ. ನಿನಗೆ ಹಾಕಿ ಕೊಡೋಕೆ ಬಂದ. ನೀನು ನಿನ್ನ ಹೆಂಡತಿ ನಂಬಿಲ್ಲ, ಮೋಸ ಹೋಗ್ಬಿಟ್ರಿ ಅಂತ ರಾಜಿ ಹೇಳ್ತಾಳೆ. ಅದಕ್ಕೆ ಸೆಕ್ಸನ್, ಸಾಕು ಈ ಥರ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾನೆ. ಮಾನ್ಯತಾ ಕೂಡ, ಹೌದು, ನಮಗೆ ಮಾಡೋದಕ್ಕೆ ತುಂಬ ಕೆಲಸ ಇದೆ. ರಾಮಾಚಾರಿ, ನಿನ್ನ ಸಾವು ಕೂಡ ಸರ್ಪ್ರೈಸ್ ಆಗಿರುತ್ತೆ, ಅಲ್ಲಿ ನೋಡು ಅಂತ ಹೇಳ್ತಾಳೆ. ಆಗ ಅಲ್ಲಿಗೆ ರುಕ್ಕು ಬರ್ತಾಳೆ. ರುಕ್ಕುನ ನೋಡಿ ರಾಮಾಚಾರಿಗೆ ಶಾಕ್ ಆಗುತ್ತೆ. ರುಕ್ಕು ಬಂದು, ಏನು ಹಾಗೆ ನೋಡ್ತಾ ಇದೀಯಾ, ನಾನೇ ರುಕ್ಮಿಣಿ, ನಿನ್ನ ತಮ್ಮ ಕೃಷ್ಣನ ಹೆಂಡತಿ. ನನ್ನ ನೋಡಿ ಶಾಕ್ ಆಯ್ತಾ? ನೋಡು ರಾಮಾಚಾರಿ, ನನಗೆ ನಿನ್ನ ಮೇಲೆ ಯಾವ ದ್ವೇಷನೂ ಇಲ್ಲ. ನನಗೆ ದ್ವೇಷ ಇರೋದು ನಿನ್ನ ಹೆಂಡತಿ ಚಾರು ಮೇಲೆ ಮಾತ್ರ. ನನ್ನ ಗಂಡನ್ನ ಒಂದು ಮಾಡಿದ್ದು ನೀನೇ. ಆದರೆ ನಾವೆಲ್ಲೋ ಒಂದು ಕಡೆ ನೋವು ಅನುಭವಿಸೋದಕ್ಕೆ ನಿನ್ನ ಹೆಂಡತಿ ಚಾರುನೇ ಕಾರಣ. ಚಾರು ಮೇಲೆ ಕೋಪ ಇರೋದಕ್ಕೆ, ನಿನ್ನ ಸಾಯಿಸೋದಕ್ಕೆ ನಾ ಯಾಕೆ ಇವ್ರ ಜೊತೆ ಸೇರ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದೆಯಾ? ಏನು ಮಾಡೋದು? ನಿನ್ನ ಹೆಂಡತಿ ಚಾರು ಅವಳ ಜೀವ ನಿನ್ನ ಮೇಲೆ ಇಟ್ಕೊಂಡಿದ್ದಾಳೆ. ಅದಕ್ಕೆ ನಿನ್ನನ್ನು ಸಾಯಿಸಿ ನನ್ನ ಸೇಡನ್ನು ತೀರಿಸ್ಕೋತೀನಿ. ಅಷ್ಟಕ್ಕೆ ನನ್ನ ಸಿಟ್ಟು ಕಮ್ಮಿ ಆಗಲ್ಲ. ಆ ಚಾರು ನನ್ನ ಮುಂದೆ ಹಣೆ ಮೇಲೆ ಬೊಟ್ಟು ಇಟ್ಕೊಂಡು ನನ್ನ ಮುಂದೆ ಮುದ್ದಾಗಿ ಓಡಾಡೋದನ್ನು ನನಗೆ ಆಗುತ್ತಾ? ನೀನೇ ಹೇಳು. ಅದಕ್ಕೆ ನಿನ್ನನ್ನು ಸಾಯಿಸಿ ಅವಳನ್ನು ವಿಧವೆ ಮಾಡಿ ಅವಳ ಖಾಲಿ ಹಣೆಯಲ್ಲಿ ಹತ್ಕೊಂಡು ಗೋಳಾಡಿಕೊಂಡು ಒಂದು ಮೂಲೆಯಲ್ಲಿ ಮುದ್ರಕೊಂಡು ಕೂತಿರೋದನ್ನು ನಾನು ನನ್ನ ಕಣ್ಣಾರೆ ನೋಡಿ ಸಂತೋಷ ಪಡಬೇಕು ಅಂತ ಹೇಳ್ತಾಳೆ. ಆಗ ಮಾನ್ಯತಾ, ನೀನು ಈ ಥರ ಮಾತಾಡ್ತಿದ್ರೆ ಅವನು ಸಾಯೋದು ಯಾವಾಗ? ನಿನ್ನ ಆಸೆ ಪಟ್ಟ ಹಾಗೆ ನನ್ನ ಬೇಬಿ ವಿಧವೆ ಆಗೋದು ಯಾವಾಗ? ನನ್ನ ಕನಸಿನ ಹಾಗೆ ನನ್ನ ಬೇಬಿನ ನವದೀಪ್ ಮಗನ ಜೊತೆ ಮದುವೆ ಮಾಡೋದು ಯಾವಾಗ? ನಾವು ಲೇಟ್ ಮಾಡಿದ್ರೆ ಮತ್ತೆ ಆ ದರಿದ್ರದವನು ಎದ್ದು ಎಲ್ಲರನ್ನೂ ಹೊಡೆಯೋಕ್ಕೆ ಶುರು ಮಾಡ್ತಾನೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಸೆಕ್ಸನ್, ಮಾನತಾಜಿ, ಅಷ್ಟೆಲ್ಲ ಸೀನಿಲ್ಲ ಅಂತ ರಾಮಾಚಾರಿ ಹತ್ರ ಬಂದು ಅವನ ಎದೆ ಮೇಲೆ ಕೈ ಇಟ್ಟು, ನಾನು ಇವನಿಗೆ ಶೂಟ್ ಮಾಡಿದ್ನಲ್ಲ, ರಕ್ತದ ಕಲೆನೂ ಇಲ್ವಲ್ಲ, ಗಾಯನೂ ಕಾಣ್ತಿಲ್ಲ, ಹೇಗೆ ಅಂತ ಯೋಚನೆ ಮಾಡ್ತಿರ್ತಾನೆ. ಆಗ ಮಾನ್ಯತಾ, ಇಂಥದ್ರಲ್ಲಿ ಇವನು ಭಾರಿ ಹುಷಾರು, ಲೇಟ್ ಮಾಡಿದ್ರೆ ನಮಗೆ ತೊಂದರೆ. ಆಗಲೇ ತಪ್ಪಿಸ್ಕೊಂಡು ಹೋಗಿದ್ನಲ್ಲ, ಈಗಲೂ ತಪ್ಪಿಸ್ಕೊಂಡು ಹೋಗ್ಬೋದು, ಮೊದಲು ಅವನನ್ನು ಸಾಯಿಸಿ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಮಾನತಾಜಿ, ಮೊದಲು ನೀವು ಶುರು ಮಾಡಿ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ರುಕ್ಕು, ನೀನೇ ಅಲ್ವಾ ನನ್ನ ಬೇಬಿ ವಿಧವೆ ಆಗಬೇಕು ಅಂತ ಆಸೆ ಪಟ್ಟಿದ್ದು, ನೀನೇ ಸಾಯಿಸು ಅಂತ ಹೇಳ್ತಾಳೆ. ಅದಕ್ಕೆ ರುಕ್ಕು ಚಾಕುವಿನಿಂದ ರಾಮಾಚಾರಿಗೆ ಚುಸ್ತಾಳೆ. ಹಾಗೆ ಮಾನ್ಯತಾನೂ ಚುಸ್ತಾಳೆ. ಮತ್ತೆ ರುಕ್ಕು ಚಾಕು ತಗೊಂಡು ಚುಸ್ತಾಳೆ. ಆಗ ಮಾನ್ಯತಾ, ಸಾಕು ರುಕ್ಕು, ಅವನು ಒಂದೇ ಸತಿ ಸತ್ತರೆ ಹೇಗೆ? ಒದ್ದಾಡಿ ಸಾಯಬೇಕು. ಅವನು ಒದ್ದಾಡೋದು ನೋಡಿ ನಾನು ಖುಷಿ ಪಡಬೇಕು ಅಂತ ಹೇಳ್ತಾಳೆ. ರಾಮಾಚಾರಿ ಒದ್ದಾಡೋದು ನೋಡಿ ಎಲ್ಲರೂ ಖುಷಿಯಿಂದ ನಗ್ತಾರೆ. ಆಗ ಸೆಕ್ಸನ್, ರಾಮಾಚಾರಿ ಕತೆ ಫಿನಿಶ್ ಅಂತ ಹೇಳಿ ತನ್ನ ಹುಡುಗರೇ, ಬಾಯ್ಸ್, ಈ ಬಾಡಿನ ರೋಡ್ ಸೈಡಲ್ಲಿ ಬಿಸಾಕಿ ಆಕ್ಸಿಡೆಂಟ್ ಆಗಿದೆ ಅಂತ ನ್ಯೂಸ್ ಮಾಡೋಣ. ಮಾನತಾಜಿ, ಅವನ ಸಾವಿಗೆ ನಾವು ಸಹಿ ಮಾಡಿ ಆಯಿತು. ಈಗ ನೀವು ನಮ್ಮ ಡಾಕ್ಯುಮೆಂಟ್ಸ್ಗೆ ಸಹಿ ಮಾಡಿದ್ರೆ ಒಳ್ಳೆಯದಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಮಾನ್ಯತಾ, ನಾನು ರೆಡಿ ಅಂತ ಹೇಳಿ ಪೇಪರ್ಸ್ ಇಸ್ಕೊತಾಳೆ. ಅಯ್ಯೋ, ಸಹಿ ಮಾಡೋಣ ಅಂದರೆ ಪೇಪರ್ಸ್ ಎಲ್ಲ ರಕ್ತದ ಕಲಿಯಾಗಿದೆ. ಡೋಂಟ್ ವರಿ ನವದೀಪ್, ಮತ್ತೆ ಪೇಪರ್ಸ್ ಎಲ್ಲ ರೆಡಿ ಮಾಡಿ, ಯಾವಾಗ ಬೇಕಿದ್ರೂ ಸಹಿ ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗೆ ರಾಮಾಚಾರಿ ಹತ್ತಿರ ಹೋಗಿ ಇವನ ಹೆಣದ ಮೇಲೆ ನಂದು ಸೇಡು ಅಂತ ಕಪಾಳಕ್ಕೆ ಹೊಡಿತಾಳೆ. ಆಗ ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ರಾಮಾಚಾರಿಗೆ ಕೈಗೆ ಕಟ್ಟಿರೋ ಹಗ್ಗನ ಬಿಡಿಸಿ ಅವನನ್ನು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಮನೆಯಲ್ಲಿ ಜಾನಕಿ, ಅಜ್ಜಿ, ಮುರಾರಿ ತುಂಬ ಟೆನ್ಷನ್ ಮಾಡಿಕೊಂಡು ಓಡಾಡ್ತಾ ಇರ್ತಾರೆ. ಆಗ ದೇವ್ರ ಮುಂದೆ ಹಚ್ಚಿರೋ ದೀಪ ಆರುತ್ತೆ. ಅದನ್ನು ಜಾನಕಿ ನೋಡಿ ಗಾಬರಿಯಾಗಿ, ಅಯ್ಯೋ ದೇವ್ರೆ, ಇದೇನಿದು, ದೀಪ ಆರೋಯ್ತಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ, ಗಾಳಿಯಿಂದ ಆರಿರುತ್ತೆ ಅಂತ ಹೇಳ್ತಾಳೆ. ಆಗ ಜಾನಕಿ, ಇಲ್ಲ ಅತ್ತೆ, ಯಾವ ಬಾಗಿಲು ಕಿಟಕಿ ತೆಗ್ದಿಲ್ಲ, ಯಾವ ಗಾಳಿನೂ ಮನೆ ಒಳಗೆ ಬಂದಿಲ್ಲ, ಆದರೂ ದೀಪ ಆರೋಯ್ತು ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ, ಹಾಗೇನೂ ಇರಲ್ಲ ಕಣೆ, ಬತ್ತಿ ಸರಿ ಮಾಡಿ ದೀಪ ಹಚ್ಚು ಅಂತ ಹೇಳ್ತಾಳೆ. ಜಾನಕಿ ಬತ್ತಿ ಸರಿ ಮಾಡಿ ಮತ್ತೆ ದೀಪ ಹಚ್ತಾಳೆ. ನನ್ನ ಮಕ್ಕಳಿಗೆ ಏನೂ ಆಗಬಾರ್ದು ಅಂತ ಕೇಳ್ಕೊತಾಳೆ. ಆಗ ಅಜ್ಜಿ, ಚಾರು ಮುಂದೆ ಹೇಳ್ಬೇಡಿ, ಸುಮ್ಮನೆ ಮನಸ್ಸಿಗೆ ಹಚ್ಕೋತಾಳೆ ಅಂತ ಹೇಳ್ತಾಳೆ. ಆಗ ಚಾರು ಬಂದು, ಅಜ್ಜಿ, ನೀವು ಹೇಳಿದ್ದು ಸರಿನೇ, ನಾನೇ ಹುಚ್ಚಿ ಥರ ಕನಸು ಬಿದ್ದಿದ್ನೆಲ್ಲ ಯೋಚನೆ ಮಾಡಿಕೊಂಡು ಏನೇನೋ ಮಾತಾಡಿಬಿಟ್ಟೆ. ಇವಾಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಿದೆ. ನಾನು ದೀಪ ಹಚ್ಚುವಾಗ ರಾಮಾಚಾರಿಗೆ ಏನೂ ಆಗದೆ ಇರಲಿ ಅಂತ ದೀಪ ಹಚ್ಚಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಎಲ್ರಿಗೂ ಗಾಬರಿ ಆಗುತ್ತೆ. ಇವಾಗ ನೋಡಿ, ನಾನು ಹಚ್ಚಿದ ದೀಪ ಎಷ್ಟು ಚೆನ್ನಾಗಿ ಬೆಳಗ್ತಾ ಇದೆ, ಇವಾಗ ನನಗೆ ಸಮಾಧಾನ ಆಗ್ತಿದೆ. ನನ್ನ ರಾಮಾಚಾರಿ ನಾನು ನಂಬೋ ಶ್ರೀರಾಮಚಂದ್ರ ಅವನನ್ನು ಕಾಪಾಡ್ತಾನೆ ಅಂತ ಗೊತ್ತಿತ್ತು. ನಮ್ಮ ರಾಮಾಚಾರಿಗೆ ಏನೂ ಆಗಲ್ಲ ಅಂತ ಹೇಳ್ತಾಳೆ. ಹಾಗೆ ಜಾನಕಿ ಹತ್ತಿರ ಬಂದು, ಜಾನಕಿಗೂ ಏನೂ ಆಗಲ್ಲ ಅತ್ತೆ, ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಸಮಾಧಾನ ಮಾಡ್ತಾಳೆ. ಈ ಕಡೆ ಸೆಕ್ಷನ್ ಕಡೆಯವರು ಹುಡುಗರು ರಾಮಾಚಾರ್ಯನ ಎತ್ಕೊಂಡು ರೋಡಲ್ಲಿ ಬಿಸಾಕಿ ಹೋಗ್ತಾರೆ.
ಮತ್ತು ಈ ಕಡೆ ರುಕ್ಕು ಮಾನ್ಯತಾ ಖುಷಿಯಿಂದ ಮನೆಗೆ ಬರ್ತಾರೆ. ಆಗ ಜೆ.ಕೆ ಹೋಗಿದ್ದ ಕೆಲಸ ಏನಾಯಿತು ಅಂತ ಕೇಳ್ತಾನೆ. ಆಗ ಈ ಮಾನ್ಯತಾ ಹೋದ್ಮೇಲೆ ಕೆಲಸ ಮುಗಿಸೇ ಬರ್ತಾಳೆ ಅಂತ ಹೇಳ್ತಾಳೆ. ಆಗ ರುಕ್ಕು ರಾಮಾಚಾರಿ ಕತೆ ಮುಗಿದು ತುಂಬಾ ಹೊತ್ತಾಯಿತು ಅಂತ ಹೇಳ್ತಾಳೆ. ಆಗ ಮಾನ್ಯತಾ ಜೆ.ಕೆಗೆ ನನ್ನಿಂದ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದೆ ಅಲ್ಲ, ಈಗ ನೋಡಿದ್ಯಾ ಈ ಮಾನ್ಯತಾ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ತಾಳೆ ಅಂತ ಗೊತ್ತಾಯ್ತಾ ಅಂತ ಖುಷಿಯಿಂದ ಇರ್ತಾರೆ. ಆಗ ಜೆ.ಕೆ ಹಾಗಾದರೆ ಪೇಪರ್ಸ್ ಮೇಲೆ ಸಹಿ ಮಾಡಿದ್ರಾ ಅಂತ ಕೇಳ್ತಾನೆ. ಆಗ ರುಕ್ಕು ಗಾಡ್ ಈಸ್ ಗ್ರೇಟ್, ಪೇಪರ್ಸ್ ಎಲ್ಲ ರಕ್ತದ ಕಲೆ ಆಗಿತ್ತು, ಅದಕ್ಕೆ ಸಹಿ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾಳೆ. ಆಗ ಮಾನ್ಯತಾ ಗಾಡ್ ಈಸ್ ಗ್ರೇಟ್ ಅಲ್ಲ ರುಕ್ಕು, ಮಾನ್ಯತಾ ಗ್ರೇಟ್, ಯಾಕಂದರೆ ಆ ಪೇಪರ್ಸ್ನ ರಕ್ತದ ಕಲೆ ಮಾಡಿದ್ದೆ ನಾನೇ ಅಂತ ಹೇಳ್ತಾಳೆ. ಆಗ ರುಕ್ಕು ನೀವು ತುಂಬ ಬ್ರಿಲಿಯಂಟ್ ಅಂತ ಹೇಳ್ತಾಳೆ. ಈ ಕಡೆ ಯಾರೋ ಒಬ್ಬ ವ್ಯಕ್ತಿ ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಅವನಿಗೆ ಕಾಲ್ ಬರುತ್ತೆ ಅಂತ ಬೈಕ್ ಸ್ಟಾಪ್ ಮಾಡಿ ನೋಡ್ತಾರೆ. ಆಗ ಅಲ್ಲಿ ರಾಮಾಚಾರಿ ಮಲಗಿರೋದನ್ನ ನೋಡಿ ಇವನು ರಾಮಾಚಾರಿ ಅಲ್ವಾ ಅಂತ ನೋಡ್ತಾನೆ. ರಾಮಾಚಾರಿ ಉಸಿರಾಡದೆ ಇರೋದನ್ನು ನೋಡಿ ಗಾಬರಿಯಾಗಿ ಅಯ್ಯೋ ರಾಮಾಚಾರಿ ಏನಾಯ್ತಪ್ಪ ನಿನಗೆ ಅಂತ ನೋಡ್ತಾನೆ. ಹಂಗೆ ಅಳ್ತಾ ಜಾನಕಮ್ಮನಿಗೆ ಏನಂತ ಹೇಳಿ ನಾನು ಅಂತ ಜಾನಕಿಗೆ ಕಾಲ್ ಮಾಡೋಕ್ಕೆ ಹೋಗ್ತಾನೆ. ಈ ಕಡೆ ಜಾನಕಿ ಇನ್ನೂ ಯಾಕೆ ರಾಮಾಚಾರಿ ಕೃಷ್ಣ ಬಂದಿಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಚಾರು ಬಂದು ಅತ್ತೆಮ್ಮ ನಾನು ಹೂ ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಜಾನಕಿ ಕೂಡ ಅಡುಗೆ ಮನೆಗೆ ಹೋಗ್ತಾಳೆ. ಆಗ ಮುರಾರಿಗೆ ಕಾಲ್ ಬರುತ್ತೆ. ರಾಮಾಚಾರಿನೇ ಕಾಲ್ ಮಾಡಿರಬೇಕು ಅಂತ ಓಡಿ ಇವನ್ನ ಕಾಲ್ನ ಯಾಕೆ ಮಾಡ್ದ ಅಂತ ಅಮ್ಮ ಅಗ್ರಹಾರದ ಸೀನಾ ಕಾಲ್ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ಜಾನಕಿ ಬಂದು ಸೀನನ ಅಂತ ಫೋನ್ ಇಸ್ಕೊಂಡು ಹಲೋ ಹೇಳಪ್ಪ, ಪೂಜಾ ಹೋಮ ಇದ್ದರೆ ರಾಮಾಚಾರಿಗೆ ಕಾಲ್ ಮಾಡಬೇಕಿಲ್ವಾ, ನನಗೆ ಕಾಲ್ ಮಾಡಿ ನನ್ನ ಅಪ್ಪಣೆ ತೊಗೋಬೇಕಾ ಅಂತ ಕೇಳ್ತಾಳೆ. ಆಗ ಸೀನಾ ಅನ್ನೋರು ಜಾನಕಮ್ಮ ನಮ್ಮ ರಾಮಾಚಾರಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಅಂತ ಹೇಳ್ತಾನೆ. ಅದಕ್ಕೆ ಜಾನಕಿಗೆ ಗಾಬರಿ ಆಗುತ್ತೆ. ಏನು ಹೇಳ್ತಾ ಇದೆಯಾ ನೀನು ಅಂತ ಕೇಳ್ತಾಳೆ. ಆಗ ಸೀನಾ ರಾಮಾಚಾರಿ ಬದುಕಿಲ್ಲ, ಅವನ ಹೆಣ ಬಿದ್ದಿದೆ ಜಾನಕಮ್ಮ ಅಂತ ಹೇಳ್ತಾನೆ. ಆಗ ಜಾನಕಿ ನನ್ನ ಮಗ ರಾಮಾಚಾರಿ ಅಂತ ಅಳ್ತಾಳೆ. ಆಗ ಸೀನಾ ನಾನು ಅವನ ಹೆಣದ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಜಾನಕಮ್ಮ, ರಾಮಾಚಾರಿ ಬದುಕಿಲ್ಲ, ಅವನು ಸತ್ತು ಹೋಗಿದ್ದಾನೆ, ಮೈ ಪೂರ ರಕ್ತ ಆಗಿದೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಜಾನಕಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಆಗ ಮುರಾರಿ ಮೊಬೈಲ್ ತೊಗೊಂಡು ಸೀನಾ ಏನೋ ಹೇಳಿದೆ, ಅಮ್ಮ ಯಾಕೆ ಕಳ್ತಿದ್ದಾರೆ ಅಂತ ಕೇಳ್ತಾನೆ. ಆಗ ಸೀನಾ ನಮ್ಮ ರಾಮಾಚಾರಿ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾನೆ. ಆಗ ಮುರಾರಿಗೂ ವಿಷಯ ಗೊತ್ತಾಗಿ ಅವನು ಅಳ್ತಾ ಕೂತ್ಕೋತಾನೆ. ಅಜ್ಜಿ ಏನಾಯಿತು ಮುರಾರಿ ಅಂತ ಕೇಳ್ತಾಳೆ. ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿರುವ ಜಾನಕಿಗೆ ನೀರು ಹಾಕಿ ಎಬ್ಬಿಸ್ತಾರೆ. ಆಗ ಜಾನಕಿ ಅಳ್ತಾ ನನ್ನ ಮಗ ರಾಮಾಚಾರಿ ಅಂತ ಅಳ್ತಾ ಇರ್ತಾಳೆ. ಆಗ ಮುರಾರಿ ಅಳ್ತಾ ಅಜ್ಜಿ ನಮ್ಮ ರಾಮಾಚಾರಿ ಬದುಕಿಲ್ಲ ಅಂತ ಹೇಳ್ತಾನೆ. ನೀವು ಯಾರೂ ಅಳಬೇಡಿ, ಆ ಸೀನಾ ಯಾರನ್ನೋ ನೋಡಿ ನಮ್ಮ ರಾಮಾಚಾರಿ ಅಂತ ಅಂದ್ಕೊಂಡಿದ್ದಾನೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ, ರಾಮಾಚಾರಿಗೆ ಏನೂ ಆಗಿರಲ್ಲ, ಏನೂ ಆಗೋದು ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.